ವಿದ್ಯಾರ್ಥಿಗಳೇ ಸರಿಯಾಗಿ ಮಾಡಿರಿ. ಇದನ್ನು ಗಣಿತನ ಚೆನ್ನಾಗಿ ಮಾಡಿರಿ. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ. ನಾ ಬಂದು ತಿಳಿಸ್ನು. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಲಕ್ಷ ಕೊಟ್ಟು ನೋಡಿದ್ರೆ ಗಣಿತಗಳು ಹೆಚ್ಚು ಮಾದರಿಗಳು ನೀವು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡ್ರಿ ನಾ ತಿಳಿಸ್ತೀನಿ. ಎರಡು ಸಂಖ್ಯೆಗಳ ಮೊತ್ತ 1,25,600. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 14,400ರಷ್ಟು ಕಡಿಮೆಯಾಗಿದ್ದರೆ ಸಣ್ಣ ಸಂಖ್ಯೆ ಯಾವುದು? ಅಂದರೆ ದೊಡ್ಡ ಸಂಖ್ಯೆ ಎಕ್ಸ್ ತಿಳ್ಕೊಂಡ್ರೆ ಅಂದ್ರೆ ಆ ಎಕ್ಸ್ದಾಗ 14,400 ಕಳೆದ್ರೆ ಅಂದ್ರೆ ಚಿಕ್ಕ ಸಂಖ್ಯೆ ಬರ್ತದೆ. ಯಾಕಂದ್ರೆ ಅವ್ರು ಕೇಳಿದ್ದೆ ಚಿಕ್ಕ ಸಂಖ್ಯೆ ಕೇಳ್ಯಾರ. ಅದನ್ನು ನೀವು ಹುಷಾರಲ್ಲ ನೋಡ್ಬೇಕು. ನೋಡ್ರಿ ಈಗ ನಾ ಹಾಕ್ತದೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ದೊಡ್ಡ ಸಂಖ್ಯೆ ಬರೋಬ್ಬರಿ ಎಕ್ಸ್. ಚಿಕ್ಕ ಸಂಖ್ಯೆ ಬರೋಬ್ಬರಿ ದೊಡ್ಡ ಸಂಖ್ಯೆಗಿಂತಲೂ ಎಷ್ಟು ಕಡಿಮೆ ಅದ? ಅದು 14,400ರಷ್ಟು ಕಡಿಮೆ ಅದ. ನೀವು ದೊಡ್ಡ ಸಂಖ್ಯೆದಾಗ 14,400 ಕಳೆದ್ರಿ ಅಂದ್ರೆ ಏನು ಬರ್ತದ? ಚಿಕ್ಕ ಸಂಖ್ಯೆ ಬರ್ತದೆ. ಮೊತ್ತ ಬರೋಬ್ಬರಿ ಎರಡು ಸಂಖ್ಯೆಗಳ ಮೊತ್ತ ರೀತಿ ಬರ್ಕೋಬೇಕು. ಎರಡು ಸಂಖ್ಯೆಗಳ ಮೊತ್ತ ಬರೋಬ್ಬರಿ 1,25,600. ಇದನ್ನ ಹೆಂಗೆ ಹಚ್ಕೋಬೇಕು? ದೊಡ್ಡ ಸಂಖ್ಯೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 14,400 ಇವುಗಳ ಮೊತ್ತ ಹಚ್ಕೋಬೇಕು ಮುಂದೆ. 1,25,600. 2x ಮೈನಸ್ 14,400 ಬರೋಬ್ಬರಿ 1,25,600. 2x ಬರೋಬ್ಬರಿ ಮತ್ತೆಷ್ಟದ? 1,25,600. ಅದು ಮೈನಸ್ 14,000 ಈಚೆಗೆ ಹೋತಂದ್ರೆ ಏನಾಗ್ತದೆ? ಪ್ಲಸ್ 14,400 ಆಗ್ತದ. ಬರೋಬ್ಬರಿ ತಪ್ಪಬಾರ್ದು. 1,25,600 14,400 ಕೂಡಿಸ್ರಿ. ಎಷ್ಟು ಬರ್ತದೆ ನೋಡ್ರಿ? ಪೂಜಿ 6 4 10, 5 5 10, 2 2 4, 1,40,000 ಬಂತು. 1,40,000 ನೋಡ್ರಿ. ಎಕ್ಸ್ ಬರಬೇಕಾದ್ರೆ ಎರಡರಲ್ಲಿ ಬಾಗಿಸ್ಬೇಕು. 1,40,400 ಡಿವೈಡೆಡ್ ಬೈ 2. 2 1 2 7 2 ಇದು 1,00,000. 5ರಾಗ 4 ಹೋತಂದ್ರೆ ಪೂಜಿ ನೋಡ್ರಿ. ಈಗ 1,25,600ದಾಗ ಮೈನಸ್ ಇದ್ದದ್ದು ಪ್ಲಸ್ ಆಯ್ತು. ಪೂಜೆ 6 4 10, 5 1 5 10, 14 ಆಯಿತು. ಅದೇ ನೋಡಿ, ಹಚ್ಚಲ್ಲಿ ಒಂದು ಸ್ವಲ್ಪ ಫರ್ಕ್ ಆಯ್ತು ಅಂದ್ರೆ ಹಿಂಗಾಗಿ 2 1 2 7 1 2 3 4 ಬರೋಬ್ಬರಿ ಎಷ್ಟಾಯ್ತು? ಎಕ್ಸ್ ಬರೋಬ್ಬರಿ ನೋಡ್ರಿ ತಿಳ್ಕೊರಿ. ಎಕ್ಸ್ ಅಂದ್ರೆ ಏನು? ದೊಡ್ಡ ಸಂಖ್ಯೆ ಬರೋಬ್ಬರಿ ಎಕ್ಸ್ ಬರೋಬ್ಬರಿ 70,000. ಚಿಕ್ಕ ಸಂಖ್ಯೆ ಬರೋಬ್ಬರಿ ಎಕ್ಸ್ ಮೈನಸ್ 14,400 ಬರೋಬ್ಬರಿ 70,000 ಮೈನಸ್ 14,400 is equal to ನೋಡಿ 0 0 0 0 10 4 ಆದ್ರೆ 6 ಕೆಲ ಬಂತು 1, 10 5 ಆದ್ರೆ 5
ಎಲ್ಲ ಬಂತು 1, 7ರಾಗ 2 ಆದರೆ 5. ಆದ್ದರಿಂದ ಆನ್ಸರ್ ಚಿಕ್ಕ ಸಂಖ್ಯೆ ಬರೋಬ್ಬರಿ 55,600. ಎಲ್ಲರೂ ಉತ್ತರ ಸಂಖ್ಯೆ ಹುಡುಕೇಳ್ರಿ. ಸಿ ನೋಟ್. ಇಷ್ಟು ಹಿಂಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಲೆಕ್ಕ ಒಟ್ಟ ತಪ್ಪಬಾರ್ದು ನಿಮಗೆ. ನೋಡಿ, ಆಗ ನಾವು ತಪ್ಪಿದೀವಿ ಅಂದ್ರೂ ಇಲ್ಲಿ ರಾಂಗ್ ಆಗಿತ್ತು ನೋಡಿ. ಹಿಂಗೆ ಆಗ್ತಿರ್ತಾವ. ಒಮ್ಮೆ ಸಡನ್ ತಪ್ಪಾಗ್ಯಾವಂತ ತಿಳ್ಕೊಬಾರ್ದು. ನೀವು ಒಂದು ಸ್ವಲ್ಪ ತಿದ್ಕೋಬೇಕು. ಹಂಗೆ ಏನ್ರ ಕಳೆಯಲ್ಲಿ ಅದು ಹೆಚ್ಚು ಕಡಿಮೆ ಆಗಿದ್ರೆ. ಈಗ ನೋಡ್ರಿ, ಈ ಸಲ ತಿಳ್ಕೊರಿ ಹೆಂಗೆ ತಿಳ್ಕೊಬೇಕು ಅನ್ನೋದು. ದೊಡ್ಡ ಸಂಖ್ಯೆ ಎಕ್ಸ್, ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಗಿಂತಲೂ ಕಡಿಮೆ ಅದಂದ್ರೆ -14,400 ಹಚ್ಕೋರಿ. ಎರಡು ಸಂಖ್ಯೆಗಳ ಮೊತ್ತ ಸರಿಯಾಗಿ ಹಚ್ಕೋರಿ. ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 14,400 ಬರೋಬ್ಬರಿ 1,25,600. 2x ಮೈನಸ್ 14,400 ಈಸ್ ಈಕ್ವಲ್ ಟು 1,25,600. 2x ಬರೋಬ್ಬರಿ ಎರಡು ಸಂಖ್ಯೆಗಳ ಮೊತ್ತದಾಗ ಎಷ್ಟು ಹೆಚ್ಚದ ಅದನ್ನ ಕಡಿಮೆ ಮಾಡಬೇಕಾದ್ರೆ ಅದು ಚಿಕ್ಕ ಬಂತಂದ್ರೆ ಏನಾಗ್ತದೆ, ಪ್ಲಸ್ ಆಗ್ತದೆ. ಎರಡು ಸಂಖ್ಯೆಗಳ ಮೊತ್ತ 1,40,000 ಆಯಿತು. ಎಕ್ಸ್ ಬರಬೇಕಾದ್ರೆ ಎರಡರಲ್ಲೇ ಭಾಗಿಸಿದ್ರೆ 70,000 ಆಯಿತು. ದೊಡ್ಡ ಸಂಖ್ಯೆ ಬರೋಬ್ಬರಿ 70,000 ಆಯಿತು. ಚಿಕ್ಕ ಸಂಖ್ಯೆ ಬರೋಬ್ಬರಿ ಎಕ್ಸ್ ಮೈನಸ್ 14,400. ದೊಡ್ಡ ಸಂಖ್ಯೆಯು ಚಿಕ್ಕ ಸಂಖ್ಯೆಗಿಂತಲೂ ಏನದ ದೊಡ್ಡದದ, ಅಥವಾ ದೊಡ್ಡ ಸಂಖ್ಯೆಗಿಂತಲೂ 14,400 ಕಡಿಮೆ ಅದ ಅಂದ್ರೆ ನೀವು ಮೈನಸ್ ಮಾಡಬೇಕು. 55,600 ಆಯ್ತು. ಚಿಕ್ಕ ಸಂಖ್ಯೆ ಕೇಳ್ಯಾನ, ಅದಕ್ಕೆ 55,600 ಹಚ್ಚಿ ನೀವು ಸಿ ಅಂತ ಹಚ್ಚ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಲೆಕ್ಕನೂ ಬಿರಿಯಲ್ಲ. ತಿಳಿತಲ್ಲ. ಒಂದು ಅಂಕಿ ಸಂಖ್ಯೆ ತಪ್ಪಿತು ಅಂದ್ರೆ ನಾವು ಮತ್ತೆ ಪೂರ್ತಿ ಗಣಿತನ ಅಳಗಿಸಿ ಬಿಡಿಸ್ಬೇಕಾಗ್ತದೆ. ಅದಕ್ಕೆ ನಾವು ಕೇರ್ಫುಲಿ ಆಗಿ ಒಂದು ಗಣಿತ ತಯಾರಾಗಬೇಕಾದ್ರೆ ರಾಮಾಯಣದ ಒಂದಲ್ಲಿ ಕೂಡ್ಸಲ್ಲಿ ಸ್ವಲ್ಪ ತಪ್ಪಿ ಮುಂದೆ ಹಾದಿವಿ ಅಂದ್ರೆ ಹೊಳ್ಳಿ ಅಳಗಿಸಿ ಗಣಿತ ಮತ್ತೆ ಹೊಳೆ ಬರಿಬೇಕಾಗ್ತದೆ ನಾವು.